ಡೆಪ್ಟಿ ಚೇರ್ಮನ್ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. ಅವ್ರ ಕೃತಜ್ಞತೆ ಸಲ್ಲಿಸ್ತೀವಿ. 2 ಥರ ಆಪ್ಷನ್ಸ್ ಇದೆ. ಅದಕ್ಕೆ ಅವ್ರು ಏನು ಹೇಳ್ತಾರೋ ಆ ರೀತಿ ನಾವು ರಾಜೀನಾಮೆ ಕೊಡಕ್ಕೆ ಅವರು ತಯಾರಿ. ನಾವು ಅದಕ್ಕೆ ಏನು ತೊಂದರೆ ಡಿಕ್ಲೇರ್ ಮಾಡೇಬಿಟ್ಟು ಅವರು ಡಿಕ್ಲೇರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ಟರು ಅವ್ರನ್ನೇ ನಾನು ಪ್ರೋ ಟರ್ಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ದ ಸೀನಿಯರ್ ಮೋಸ್ಟ್ ಮೆಂಬರ್. ಅವ್ರೇ ಮಾಡ್ಬೇಕಾಯ್ತದೆ. ಅವ್ರಿಗೆ ಏನು ಬೇಕೋ ಅವ್ರ ಕೆಲಸ ಜವಾಬ್ದಾರಿನ ಅವ್ರು ಮಾಡಬೇಕು. ಸರ್, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ. ಆ ಥರದ್ದೇನಿಲ್ಲ. ವೆನ್ ವಿ ಹ್ಯಾವ್ ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವೆ. ಅವ್ರಿಗೆ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಯು ರಿಸೈನ್ಸ್ ಆಲ್ಸೋ ನಾವು ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ಹಿಮ್ ಆಸ್ ಎ ಪ್ರೋ ಟರ್ಮ್ ಸ್ಪೀಕರ್. ಆಲ್ ದಿ ಸೇಮ್. ಸೊ ಅದಕ್ಕೆ ಆಯ್ತು. ಕೆಲವರು ಪೇಪರಲ್ಲಿ ಟಿವಿಲಿ ಏನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ. ಮೊನ್ನೆ ಹೇಳಿದ್ದೀನಿ.